ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಸರು ಸಿರಿ ಜೊತೆ ಎಲ್ಲರೂ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಾಗೆ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಇವತ್ತು ನಮ್ಮ ಆನಿವರ್ಸರಿ ಕೂಡ. ಸೊ ಇವತ್ತು ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಏನೆಲ್ಲ ಆಗುತ್ತೆ ಅಂತ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸರಸಿರಿ ಬಿಡ್ತಾರಾ ಇಲ್ವಾ. ಇವಾಗಲೇ ನೋಡಿ ಕಿರ್ಕಿರಿ ಮಾಡ್ತಾ ಇದ್ದಾಳೆ. ಕೊಡ್ತೀನಿ ತಡಿ. ಇವತ್ತು ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬರ್ತಾರೆ. ಸೊ ಸಂಜೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸಿರಿ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಇವಳು ತರಲೆ ಮಾಡ್ತಿದ್ದಾಳೆ ನೋಡಿ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತರಲೆ ಆಟೋ ಬಂತು. ಇವಾಗ ಹೊರಡ್ತಾ ಇದ್ದೀವಿ ನಾನು, ಅಂಬಿಕಾ, ಅಮ್ಮ, ಸರು, ಸಿರಿ. ಸೊ ಆ್ಯಕ್ಚುಲಿ ಇವತ್ತು ಅಂಬಿಕಂಗೆ ಲೀವ್ ಇತ್ತು. ಸೊ ಸಂಡೇ. ಹಸ್ಬೆಂಡಿಗೆ ಇವತ್ತು ಡ್ಯೂಟಿ ಇದ್ದಿದ್ದರಿಂದ ಅವ್ರು ಹೋಗಿದ್ದಾರೆ. ಸಂಜೆ ಇವತ್ತು ಬೇಗನೆ ಬರ್ತಾರೆ. ಸೊ ನಾವು ಅಷ್ಟರಲ್ಲಿ ಅಂದರೆ ಯುಗಾದಿ ಹಬ್ಬಕ್ಕೆ ಆಫರ್ ನಡೀತಿದೆ ಅಲ್ಲ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸರಸಿರಿ ಕರ್ಕೊಂಡು ಎಲ್ಲಿ ಹೋಗ್ಬೇಕಂದ್ರೂ ಆಟೋಲೇ ಹೋಗಬೇಕು. ಸಿಟಿ ಬಸ್ ಇದೆ, ಬಟ್ ಅವ್ರನ್ನ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅಂದರೆ ನಾವು ಯಾವ ಲೊಕೇಶನಿಗೆ ಹೋಗ್ತೀವೋ ಆ ಲೊಕೇಶನಿಗೆ ಬಿಡಲ್ವಲ್ಲ. ಸೊ ಅದಕ್ಕೋಸ್ಕರ ಆಟೋದಲ್ಲೇ ಹೋಗ್ತೀವಿ ಎಲ್ಲಿ ಹೋದರೂ ಕೂಡ. ಸೊ ಆಟೋದಲ್ಲಿ ಹೋದರೆ ಇಬ್ಬರೂ ಎತ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ರೀಚ್ ಆದ್ವಿ ನಾವು. ಮತ್ತೆ ಇವತ್ತು ರಾಜ್ ಕಲೆಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ಯುಗಾದಿ ಸೀರೆ ಸಂಭ್ರಮ ನಡೀತಿದೆ ಅಲ್ವಾ. ಸೊ ಆಫರಲ್ಲಿ ಸ್ಯಾರಿಗಳು ಸೇಲ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಫಂಕ್ಷನಿಗೆ ಸ್ಯಾರಿ ಬೇಕಿತ್ತು. ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಸೊ ಸಿಕ್ಕಾಬಿಟ್ಟೆ ಜನ ಜವಳಿ ಗೃಹ ಪ್ರವೇಶಕ್ಕೆಲ್ಲ ತುಂಬ ಜನ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ತಾರೆ ಇಲ್ಲಿ. ಸೊ ನೋಡ್ತಾ ಇದ್ದೀವಿ. ಇವಾಗ ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿಲಿ ನೋಡ್ತಾ ಇದ್ವಿ. ಸೊ ಒಂದಷ್ಟೇ ಪರ್ಚೇಸ್ ಮಾಡಿದ್ವಿ ಈ ಶಾಪಲ್ಲಿ. ಸೊ ರಾಯಲ್ ಬ್ಲೂ ಮೈಸೂರು ಸೀರೆ ಸ್ಯಾರಿ. ಅಲ್ಲಿಂದ ನಾವು ಮಾಲಿಗೆ ಹೋಗಿ ಟಿಶ್ಯೂ ಸ್ಯಾರಿ ನೋಡಿಕೊಂಡು ಸ್ವಲ್ಪ ಮತ್ತು ಅಲ್ಲಿ ಯಾವುದು ಲೈಕ್ ಆಗಲಿಲ್ಲ, ವಾಪಸ್ ಬಂದ್ವಿ. ಸೊ ಇವಾಗ ಈವ್ನಿಂಗ್ ಆನಿವರ್ಸರಿಗೆ ಇರೋದ್ರಿಂದ ಇದು ನಮ್ಮಮ್ಮನ ಸೀರೆ ಉಟ್ಕೊಂಡು ರೆಡಿ ಅದೇ ಗ್ರೀನ್ ಕಲರ್ ಸ್ಯಾರಿ. ಅಮ್ಮ ಒಂದು ಸಲನೂ ವೇರ್ ಮಾಡಿರಲಿಲ್ಲ, ಹೊಸ ಹಾಗೆ ಸ್ಟಿಚ್ ಮಾಡಿ ಬ್ಲೌಸ್ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ನಾನಿವತ್ತು ಅಮ್ಮ ಹೇಳಿದರು ಇದನ್ನು ಉಟ್ಕೋ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ. ಸರು ಸಿರಿ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟರಲ್ಲಿ ಬೇಗ ಕೇಕ್ ಕಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಬೇಗ ಮಾಡ್ಕೋತಾ ಇದ್ವಿ. ಅವರಿಬ್ಬರು ಎದ್ರೆ ಮತ್ತೆ ಏನು ಮಾಡೋಕ್ಕೂ ಬಿಡಲ್ಲ ಅಂದ್ಬಿಟ್ಟು. ಇದು ನಮ್ಮ 6th ಅಂದರೆ 6ನೇ ವರ್ಷದ ಆನಿವರ್ಸರಿ. ಸೊ 6 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಮೊನ್ನೆ ಮದುವೆ ಆಗಿರೋ ಥರ ಇದೆ. ಸೊ ಇದೆಲ್ಲ ಒಂದು ಕನಸ ಅಂತ ಅನಿಸುತ್ತೆ. ಸೊ ಇಷ್ಟು ಬೇಗ ಕಳೀತು ಅಲ್ವಾ. ಸೊ ನನ್ನ ಹಸ್ಬೆಂಡ್ ಕೂಡ ನನಗೆ ಎಲ್ಲ ರೀತಿಲೂ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಸೊ ಯಾವುದನ್ನು ಬೇಡ ಅಂತ ಇದುವರೆಗೂ ಹೇಳಿಲ್ಲ. ನಾನು ಏನೇ ಮಾಡ್ತೀನಿ ಅಂದರೂ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಅವರೇ ಕೂಡ ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು, ನನ್ನ ಸ್ಟ್ರೆಂತ್ ಕೂಡ. ಸೊ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಯಜಮಾನ್ರೆ. ಸೊ ಹೀಗೆ 100 ಕಾಲ ಜೊತೆಯಾಗೆ ಇರಿ ಅಂತ ನಾನು ಆಶಿಸ್ತೀನಿ. ಸೊ ನನ್ನ ತಮ್ಮ ಕೇಕ್ ತಗೊಂಡು ಬಂದ ಇವಾಗ. ಸೊ ಬೇಗ ಕೇಕ್ ಕಟ್ ಮಾಡಿ ಅಡುಗೆ ಆಲ್ರೆಡಿ ರೆಡಿ ಆಗ್ತಾಯಿದೆ. ಸೊ ಆ್ಯಸ್ ಯೂಶ್ವಲ್ ಇವಾಗ ಯಾವ ಫಂಕ್ಷನ್ ಮಾಡಿದ್ರು ಜಾಸ್ತಿ ಬಿರಿಯಾನಿನೇ ಮಾಡ್ತಾ ಇದ್ದೀವಿ. ಸೊ ಈಸಿ ಎಲ್ಲ ಬೇಗ ಆಗೋಗುತ್ತೆ ಕಡಿಮೆ ಟೈಮಲ್ಲಿ. ಸೊ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಅಮ್ಮ ಬಿರಿಯಾನಿ ಮಾಡ್ತಾ ಇದ್ದಾರೆ. ಸೊ ಈ ಫೋಟೋ ಸರಿ ಬರುತ್ತಾ ಇಲ್ವಾ ಅಂತ ನೋಡ್ತಿದ್ವಿ. ಸ್ಯಾರಿ ಬಂದು ಡಬಲ್ ಶೇಡ್ ಕಾಣಿಸುತ್ತೆ ಫೋಟೋದಲ್ಲಿ. ಸೊ ಇದು ಬೆಳಕಿಗೆ ರಿಫ್ಲೆಕ್ಟ್ ಆಗುತ್ತೆ. ಗ್ರೀನ್ ಕಲರ್ ಇದ್ದರೂ ಕೂಡ ಒಂಥರ ರೆಡ್ಡಿಶ್ ರಿಫ್ಲೆಕ್ಟ್ ಥರ ಆಗ್ತಾಯಿತ್ತು, ಪಿಂಕಿಶ್ ಥರ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಫೋಟೋ ತೆಗ್ದು ನೋಡ್ತಾ ಇದ್ದಾರೆ.
ಮಾರ್ಚ್ 15ಕ್ಕೆ ಆಗಿದ್ದು ನಮ್ಮ ಆ್ಯನಿವರ್ಸರಿ. ಅವತ್ತಿಂದ ಎಡಿಟ್ ಮಾಡೋಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ. ಸೊ ಅರ್ಧ ಎಡಿಟ್ ಮಾಡಿದ್ದೆ, ಇನ್ನೂ ಅರ್ಧ ಇವಾಗ ಎಡಿಟ್ ಮಾಡ್ತಿದ್ದೀನಿ. ಸೊ ಅಷ್ಟರಲ್ಲಿ ಇವಾಗ ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿರಿ ಬಿಡ್ತಾನೆ ಇಲ್ಲ ಇತ್ತೀಚೆಗೆ, ಏನು ಮಾಡೋಕ್ಕೂ. ದೊಡ್ಡವ್ರು ಆಗ್ತಾ ಆಗ್ತಾ ತುಂಬಾ ತರಲೆ ಮಾಡೋದು ಕಲ್ತಿದ್ದಾರೆ, ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹುಷಾರು ಬೇರೆ ಕೂಡ ತಪ್ಪಿತ್ತು. ಸೊ ಇವಾಗ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ಅದು ಅಂಟಿಸ್ತಾ ಇದ್ದೀನಿ, ಅಂಟ್ತಾನೇ ಇಲ್ಲ. ಡೋರ್ ಬೇರೆ ಓಪನ್ ಮಾಡಿದ್ವಿ. ಸೊ ಗಾಳಿಗೆ ಅದು 2-3 ಸಲ ಅಂಟಿಸಿದ ಮೇಲೂ ಅಂಟಲಿಲ್ಲ. ಆಮೇಲೆ ನನ್ನ ತಮ್ಮ ಬೆಂಕಿ ಕಡ್ಡಿದೊಂದು ಮದ್ದಿಟ್ಟ, ಅದಾದಮೇಲೆ ಅಂಟ್ತು ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಇದು ಅಂಟ್ತಾನಿಲ್ಲ, ಪ್ರತಿ ಸಲನೂ ಒಂದೇ ಸಲ ಅಂಟಿಸಿದಾಗ ಅಂಟ್ತಿತ್ತು. ಸೊ ಈ ಸಲ ಅದು ಚಳಿಗೆ ಮೆತ್ತಗಾಗಿತ್ತು ಅನಿಸುತ್ತೆ, ಅದಕ್ಕೋಸ್ಕರ ಒಂದು ಕಡ್ಡಿ ಮುರಿದು ಮದ್ದಿಟ್ಟು ಕೊಡ್ತಾ ಇದ್ದಾನೆ ನನ್ನ ತಮ್ಮ. ಅದು ಇಟ್ಟಾದ್ಮೇಲೆ ಅಂಟಿಸಿದ್ವಿ. ಆ್ಯಕ್ಚುಲಿ ಯಾರದೇ ಕೇಕ್ ಕಟ್ ಮಾಡಿದ್ರು ಈ ಥರ ಇಡ್ತಿದ್ದ, ಇವತ್ತು ಇಟ್ಟಿರಲಿಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಸೊ 2-3 ಸಲ ಅಂಟಿಸಿದ್ದಾಯಿತು, ಅಂಟ್ಲೇ ಇಲ್ಲ. ಫೈನಲಿ ಅವ್ನು ಇಟ್ಕೊಟ್ಮೇಲೆ ಅದು ಸ್ಪಾರ್ಕಲ್ ಅಂಟಿತು. ಸೊ ಸಿರಿ ಹುಟ್ಟಿದ ಮೇಲೆ 2ನೇ ಆ್ಯನಿವರ್ಸರಿ ಇದು. ಸೊ ಲಾಸ್ಟ್ ಇಯರ್ ಅವ್ರಿನ್ನೂ ಆವಾಗ ತಾನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ವಿ. ಪುಟಾಣಿ ಇದ್ದರು ಸಿರಿ, ಈಗಾಗಲೇ 1 ಇಯರ್ ಆಗೋಯ್ತು ನೋಡಿ. ಸಿರಿ ಹುಟ್ಟಿ ಅವರು ಹುಟ್ಟಿದ ಮೇಲೆ 2ನೇ ಸಲ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ ನಾವು. ಆ್ಯಕ್ಚುಲಿ ದಿನಗಳು ಬೇಗನೆ ಕಳೀತಿದ್ದಾವೆ ಅಂತ ಅನ್ನಿಸ್ತಿದೆ. ಮುಂಚೆ ನಾವಿಬ್ಬರೇ ಇರ್ತಿದ್ವಿ, ಡೇ ಸ್ಪೆಂಡ್ ಮಾಡೋದೇ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಸಿರಿ ಹುಟ್ಟಿದ ಮೇಲೆ ಟೈಮ್ ಸಾಲ್ತಾನೇ ಇಲ್ಲ ಅಂತ ಹೇಳ್ಬೋದು. ಸೊ ದಿನಗಳು ಅದರಲ್ಲೂ ಹೇಗೆ ಕಳೀತಿದ್ದಾವೆ ಅಂತ ಗೊತ್ತಾಗ್ತಾನೇ ಇಲ್ಲ. ಸೊ ಬೇಗ ಕಳೀತಾ ಇದ್ದಾವೆ. ಅದರಲ್ಲಿ ಇಡೀ ದಿನ ಸಿರಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮಗೆ ಅಂತ ಟೈಮ್ ಸಿಗೋದು ತುಂಬಾ ಕಡಿಮೆ ಇವಾಗ, ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ. ಸೊ ಇವಾಗ ಆ್ಯಸ್ ಎ ಪೇರೆಂಟ್ಸ್ ಆಗಿ ಅವ್ರಿಗೆ ಟೈಮ್ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ. ಸೊ ಅವ್ರಿಗೆ ಇವಾಗ ನಾವು ಕೇರ್ ಮಾಡಲೇಬೇಕು. ಸೊ ಹೀಗೆ ನಡೀತಾ ಇದೆ. ಸೊ ಕೇಕೆಲ್ಲ ಕಟ್ಟಾದ್ಮೇಲೆ 1-2 ಫೋಟೋ ತೆಗ್ಸೋಣ ಅಂತ ತೆಗಿಸ್ತಾ ಇದ್ದೀವಿ. ನಾನು ಅರ್ಜೆಂಟಲ್ಲಿ ಸೀರೆ ಹೇಗೇಗೋ ವೇರ್ ಮಾಡ್ಕೊಂಡು ಬಂದೆ. ಸೊ ಅವರಿಬ್ಬರು ನಿದ್ದೆಗೆ ಬಂದಿದ್ದರು, ನಿದ್ದೆ ಮಾಡೋಕೆ ಅಳ್ತಾಯಿದ್ರು. ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡಿ ಫೀಡಿಂಗ್ ಮಾಡಿ ಮಲಗಿಸಿದ್ದಾಯಿತು. ಹಾಗೆ ಅರ್ಜೆಂಟಲ್ಲಿ ಮಧ್ಯಾಹ್ನ ಹೇಗೋ ಸಿಟಿ ಕಡೆ ಹೋದಾಗ ರೆಡಿ ಆಗಿದ್ನಲ್ಲ, ಅದರಲ್ಲೇ ಸ್ಯಾರಿ ವೇರ್ ಮಾಡಿ ತಲೆ ಒಂದು ಬಾಚ್ಕೊಂಡೆ, ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಇಬ್ಬರು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯವ್ರಿಗೆ ಫೋಟೋ ಹೇಗೆ ತೆಗಿಸೋದು ಅಂತ ನಾನೇ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಕೇಕ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಕೇಕ್ ತಂದಿದ್ದಕ್ಕೆ ನನ್ನ ತಮ್ಮಂಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಸೊ ಎಲ್ಲ ಫ್ಯಾಮಿಲಿಗೂ ಥ್ಯಾಂಕ್ಸು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದಕ್ಕಾಗಿ. ನಮ್ಮ ಮನೆಯವ್ರ ಎಕ್ಸ್ಪ್ರೆಷನ್ ನೋಡಿ. ನಾನು ಫೋಟೋ ತೆಗ್ಸುವಾಗ ಜಾಸ್ತಿ ಚೆಂಡು ಕೆಳಗೆ ಮಾಡಿರ್ತೀನಿ, ನಂಗೆ ಗೊತ್ತೇ ಆಗೋಲ್ಲ, ಒಂದು ಸೈಡ್ ಕ್ರಾಸ್ ಆಗಿ ಕೂತಿರ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಕೂತ್ಕೊಳ್ಳೋದು ಅಂತ. ಸೊ ಅದು ಗೊತ್ತಾಗಲ್ಲ. ಆಮೇಲೆ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಗೋಡೆಗೂ ಸೋಫಾಗೂ, ಫೋಟೋ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ನೈಟ್ ಟೈಮಲ್ಲಿ. ಡೇ ಟೈಮಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸೊ ಇರಲಿ ನೆನಪಿಗೆ, ಆ್ಯನಿವರ್ಸರಿ ನೆನಪಿಗೆ ಅಂತ 1-2 ತೆಗ್ಸೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ತೆಗ್ಸ್ಕೊತಾ ಇದ್ದೀವಿ. ನನ್ನ ಮತ್ತು ನನ್ನ ಮಕ್ಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಿರೋ ನನ್ನ ಹಸ್ಬೆಂಡ್ ಯಾವಾಗಲೂ ಹೀಗೆ ಖುಷಿಯಾಗಿರಲಿ ಅನ್ನೋದೇ ಒಂದು ನನ್ನ ಆಸೆ. ಸೊ ಅವ್ರಿಗೋಸ್ಕರ ಅಂತ ಇವತ್ತಿನವರೆಗೂ ಏನು ತಗೊಂಡಿದ್ದು ನಾನು ನೋಡೇ ಇಲ್ಲ. ಸೊ ಎಲ್ಲನೂ ನನಗೋಸ್ಕರ, ಮುಂಚೆ ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆ ನನಗೋಸ್ಕರ, ಇವಾಗ ಮಕ್ಳಿಗೋಸ್ಕರ. ಪಾಪ ಅವ್ರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸೈಡಿಗೆ ಇಟ್ಟು ನಮ್ಮ ಆಸೆಗಳನ್ನು ಈಡೇರಿಸ್ತಾರೆ. ಸೊ ಅದೊಂದು ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು ನನಗೆ. ಸೊ ಈ ಥರ ಗಂಡ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಸೊ ಫೋಟೋ ಹತ್ರದಿಂದ ಸರಿ ಬರ್ತಿಲ್ಲ ಅಂತ ಹೇಳಿ ನಾನು ಸೋಫಾ ಮೇಲೆ ಡಿಸ್ಟೆನ್ಸ್ ಆಗಲಿ ಅಂತ ನಿಂತ್ಕೊಂಡು ಒಂದು ಫೋಟೋ ತೆಗಿಸ್ತಾ ಇದ್ದೀನಿ.
ಈ ಫೋಟೋ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಅದು ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹತ್ರದಿಂದ ತೆಗೆದ್ರೆ ಒಂಥರ ಡುಮ್ಮಿ ಥರ ಕಾಣಿಸ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ದೂರದಿಂದ ತೆಗ್ಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಅಂತ ಈ ಥರ ತೆಗ್ಸಿದ್ದಾಯಿತು. ಸೊ ಇವಾಗ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಡಬೇಕು. ಒಂದೆರಡು ಫೋಟೋ ತೆಗ್ದು ಸರಿ ಎದ್ದೇಳೋ ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಬೇಗ. ಪ್ಯಾಂಟ್ ನೋಡಿ ಫ್ರೆಂಡ್ಸ್, ದುಡ್ಡಿಲ್ಲಂತೆ ಹೊಲ್ಸೋಕ್ಕೆ ಪಾಪ, ಅದಕ್ಕೆ ಹರಿದಿದ್ದು ಹಾಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಸಿದ್ದರಾಮಯ್ಯ ಹಾಕಿಲ್ಲ ಫ್ರೆಂಡ್ಸ್ 2000, ಅವ್ರು ಹಾಕಿದ್ಮೇಲೆ ಕೊಡ್ತೀನಿ. देख तुम वीडियो कर मोड़े वीडियो सी कैसे ना हम रेड वाले. ಸೊ ಆನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಮುಗ್ದಿದ್ದಾಯಿತು. ಇವಾಗ ಕೇಕ್ ಕಟ್ ಮಾಡಿಕೊಡ್ತಾ ಇದ್ದಾನೆ ನನ್ನ ತಮ್ಮ. ತಿಂದು ಬಿರಿಯಾನಿನ ತಿಂದು ಇವತ್ತಿನ ಡೇನ ಎಂಡ್ ಮಾಡ್ತೀವಿ. ಹೋಪ್ ಎಲ್ರಿಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಮರೀದೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅಲ್ಲಿವರೆಗೂ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. जिगला चलायचं गाणं.